ಸ್ಟೇಟ್ ಗೌರ್ಮೆಂಟ್ಗೆ ತಯಾರಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಇಂದಿನ ಈ ವಿಡಿಯೋದಾಗ ನಾವು PC ಮತ್ತು PSI ಪರೀಕ್ಷೆ ಒಳಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳನ್ನು ಕ್ವಿಜ್ ರೂಪದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯ ಪ್ರಶ್ನೆ ನಿಮ್ಮ ಮುಂದಿದೆ. ಕರ್ನಾಟಕ ರಾಜ್ಯ ರಚನೆಯಾದ ದಿನಾಂಕ ಯಾವುದು? ಡೆಫಿನೆಟಾಗಿ ಆನ್ಸರ್ ಮಾಡ್ತಾರೆ ಅಂದ್ಕೊಂಡು ಆನ್ಸರ್ ಮಾಡಿರಿ. ನಿಮ್ಮ ಉತ್ತರ ಸರಿಯಾಗಿದೆ. ಅದು ನವೆಂಬರ್ 1, 1956. ಈಗ ಎರಡನೆಯ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಇದಕ್ಕೆ ಮಾತ್ರ ಎಲ್ಲರೂ ಆನ್ಸರ್ ಮಾಡ್ತಾರೆ ಅಂದ್ಕೊಂಡು ಈಗ ನಿಮ್ಮ ಸರದಿ. ಉತ್ತರ ಸರಿಯಾಗಿದೆ, ಇದು ಬೆಂಗಳೂರು. ನಂತರ ಮೂರನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಬೇಗ ಆನ್ಸರ್ ಮಾಡಿ. ಅದು KC ರೆಡ್ಡಿ. ಆನಂತರ ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಅದು ಮುಳ್ಳಯ್ಯನಗಿರಿ. ಆನಂತರ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ, ಭಾರತದ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದು? ಬೇಗ ಬೇಗ. 26 ಜನವರಿ 1950. ಆನಂತರ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಆನ್ಸರ್ ಮಾಡಿದಿರಾ ಅನ್ಕೊಂಡಿನಿ. ಅದು ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ಯಾವುದು? ಬೇಗ ಬೇಗ ಬೇಗ. ಎಸ್, ಯುವರ್ ರೈಟ್, ಅದು ಜನಗಣಮನ. ನಂತರ ಮುಂದಿನ ಪ್ರಶ್ನೆ ನಿಮ್ಮ ಮುಂದಿದೆ. ಭಾರತದ ರಾಷ್ಟ್ರಗಾನವನ್ನು ರಚಿಸಿದವರು ಯಾರು? ಅದು ರವೀಂದ್ರನಾಥ್ ಟ್ಯಾಗೂರ್. ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಅಡ್ಡಗೆರೆಗಳಿರುವ ಅಶೋಕ ಚಕ್ರವಿದೆ? ಬೇಗ. ನಿಮ್ಮ ಉತ್ತರ ಸರಿ, ಅದು 24. ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು? 552. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಅದು ಹಕ್ಕಬುಕ್ಕ. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ, ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ವರ್ಷದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಳು? ಅದು 1824. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಈ ಪ್ರಶ್ನೆ ಉತ್ತರವನ್ನು ಕಾಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ. ಮತ್ತು ಇದ್ರೊಳಗೆ ನೀವು ಎಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ದೀರಾ ಡೆಫಿನೆಟಾಗಿ ನನಗೆ ತಿಳಿಸಿ. ಇದೇ ಥರ ಇಂಫಾರ್ಮೇಟಿವ್ ವಿಡಿಯೋಗಳು ಬೇಕಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರೇ ಲೈಕ್ ಕೊಟ್ಟು ಹೋಗಿ.